Hello friends, welcome back to review of Madeva. Acted by Vinod Prabhakar and Sonal ಅವರು. ಸೊ ಮೂವಿ ಸೂಪರ್ ಮಸ್ತ್ ಆಗೈತೆ. ಮೂವಿ ಮಾತ್ರ ಎಲ್ಲೂ ಬೋರ್ ಆಗಲ್ಲ. ಬೋರ್ ಆಗಲ್ಲ ಒಂದೇ ಕಡೆ ಫಸ್ಟ್ ಹಾಫ್ ಯಾಕೋ ಒಂದ್ ಸ್ವಲ್ಪ ಲೆಂತ್ ಅನ್ಸುತ್ತೆ. ಅದು ಬಿಟ್ರೆ ಇನ್ನ ಮೂವಿ ಮಾತ್ರ ಫುಲ್ ಎಲ್ಲೂ ಬೋರ್ನೆಸ್ ಅನ್ಸಲ್ಲ ಫಸ್ಟ್ ಹಾಫ್ ಅಲ್ಲಿ ಅದೊಂದ್ ಬಿಟ್ರೆ. ಅಂಡ್ ಮೂವಿಲಿ ಎಮೋಷನ್ಸ್ ಜಾಸ್ತಿ ಇರೋದು. ಹಠಾತ್ ನಿಮಿಷಕ್ಕೆ 15 ನಿಮಿಷಕ್ಕೂ ಎಮೋಷನ್ ಸೀನ್ಸ್ ಅಂತ ಬರ್ತಾ ಇರ್ತವೆ. ಅಂಡ್ ಟ್ವಿಸ್ಟ್ಗಳು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳು ಅನ್ಕೊಂಡೇ ಇರಲ್ಲ ಆ ತರ ಟ್ವಿಸ್ಟ್ಗಳು ಬರ್ತವೆ. ವಿನೋದ್ ಪ್ರಭಾಕರ್ ಅವರು ಪ್ರೀವಿಯಸ್ ಮೂವೀಸ್ಗಿನ ಈ ಮೂವಿ ಅವ್ರಿಗೆ ಡಿಫರೆಂಟ್ ಕ್ಯಾರೆಕ್ಟರ್. ಯಾವ ತರ ಅಂದ್ರೆ ಅಣ್ಣಾತರ ಮೂವಿಲಿ ಉಪೇಂದ್ರ ಅವ್ರು ಯಾವ ತರ ಇರ್ತಾರೆ ಆತರ ಅವ್ರ ಕೆಲಸ ಮಾಡ್ಕೊಂಡಿರ್ತಾರೆ. ಫಸ್ಟ್ ಹಾಫ್ ಫುಲ್ ಅದೇ ಇರುತ್ತೆ. ಯಾವ್ದು ಸ್ವಲ್ಪ ಲವ್ ಸ್ಟೋರಿ ಅಂಡ್ ಅವ್ನ್ ಯಾಕೆ ಹಂಗೋನೆ ಅಂದ್ಬಿಟ್ಟು ಅವ್ನ ಬ್ಯಾಕ್ಗ್ರೌಂಡ್ ಸ್ಟೋರಿನ ರಿವೀಲ್ ಮಾಡ್ತಾ ಇರ್ತಾರೆ. ಸೊ ಮತ್ತೀಗ ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಲೇಡಿ ಬಾಂಡ್ ಎಂಟ್ರಿ ಆಗ್ತಾರೆ. ಸೊ ಸಸ್ಪೆನ್ಸ್ ಅದಂತರೂ ಒಂಥರ ಸ್ಪೆಷಲ್ ಎಂಟ್ರಿ. ಅಂಡ್ ಕನೆಕ್ಷನ್ಗಳು ಎಲ್ಲಿಂದ ಕನೆಕ್ಷನ್ ಕೊಟ್ಟವರು ಅರ್ಥನೇ ಆಗಲ್ಲ. ಸಡನ್ ಆಗಿ ಟ್ವಿಸ್ಟ್ಗಳು ಇದು ಇಂಟರ್ವಲ್ ಟ್ವಿಸ್ಟ್ ಅಂತೂ ಹೈಲೈಟ್ ಅದು ಅಂತೂ ಸಂಬಂಧ ಇಲ್ಲ. ಅದು ಆ ತರ ಒಂದು ಟ್ವಿಸ್ಟ್ ಬರುತ್ತೆ. ಆ, ಒಂದು ಶ್ರುತಿ ಶ್ರುತಿ ಮ್ಯಾಮ್ ಅವ್ರದ್ದು ಒಂದು ಟ್ವಿಸ್ಟ್ ಇದೆ. ಅವ್ರದ್ದು ಹೈಲೈಟ್ ಆಕ್ಟಿಂಗು. ಮ್ಯೂಸಿಕ್ ಬಂದ್ರೆ ಸೊ ಅಷ್ಟೊಂದೇನಿಲ್ಲ. ಮ್ಯೂಸಿಕ್ ನಾರ್ಮಲ್. ನಂಗೆ ಹೈಲೈಟ್ ಅನ್ಸೋದಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಫೈಟ್ ಸೀನ್ ಬರುತ್ತೆ, ಕ್ಲೈಮ್ಯಾಕ್ಸ್ ಫೈಟ್ ಸೀನ್. ಸೊ ಅಲ್ಲಿ ಸ್ವಲ್ಪ ಇಫೆಕ್ಟ್ ಮಾಡುತ್ತೆ ಮ್ಯೂಸಿಕ್. ಇನ್ನು ಅದು ಬಿಟ್ರೆ ಅಷ್ಟೊಂದು ಮ್ಯೂಸಿಕ್ ಅಲ್ಲಿ ಏನು ಅಷ್ಟೊಂದಿಲ್ಲ. ಅಂಡ್ ಓವರ್ ಆಲ್ ಮೂವಿ ಮಸ್ತಾಗೈತೆ. ಸೊ ಇನ್ನ ಕಾಮಿಡಿ ಆಂಗಲ್ ಅಂತೂ ಅದರ ಇಲ್ಲ. ಅದೇ ಆಕ್ಷನ್ ಎಮೋಷನಲ್ ಡ್ರಾಮಾ. ಸೊ ಕಾಮಿಡಿ ಅಷ್ಟೊಂದಿರಲ್ಲ. ಬಂದ್ರೆ ಅದೇ ಹೀರೋಯಿನ್ ಕಡೆ ಅಂತ ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ ಅಷ್ಟೇ. ಇದು 90s ಅಲ್ಲಿ ನಡೆಯೋ ಘಟನೆ ಇದು. ಆ, ಆ ಟೈಮಲ್ಲಿ ಸ್ಟೋರಿ ತೆಗೆದಿರೋದು, ರಿಯಲ್ ಸ್ಟೋರಿನಲ್ಲ. ಸೊ ಈ ತರ ಡಿಫ್ರೆಂಟ್ ಎಲ್ಲಿ ಈ ತರ ಸ್ಟೋರಿ ನೋಡಿದೀನಿ ಅಂತ ಅನ್ಸಲ್ಲ. ಸೊ ಆತರ ಅಂತ ಹೊಸ ಸ್ಟೋರಿ. ಸೊ ಡೈರೆಕ್ಷನ್ ಚೆನ್ನಾಗೈತೆ. ವಿನೋದ್ ಪ್ರಭಾಕರ್ ಅವ್ರ ಆಕ್ಟಿಂಗ್ ಮಾತ್ರ ಹೈಲೈಟ್. ಸ್ಟಾರ್ಟಿಂಗ್ ಒಂದೆರಡು ಸೌಂಡ್ ಮಾಡ್ತಾರೆ, ಸೇಮ್ ಟೈಗರ್ ಪ್ರಭಾಕರ್ ಸೌಂಡ್ ಬಂದಂಗ್ ಬರುತ್ತೆ ಥಿಯೇಟರ್ ಕೂತಾಗ. ಎರಡ್ ಸರಿ ಅಷ್ಟೇ ಅದು ಬರೋದು ಸೌಂಡ್. ಅದನ್ನು ಹೈಲೈಟ್. ಫೈಟ್ ಸೀನ್ ಅಲ್ಲಿ ಬರುತ್ತೆ ಅದು. ಸೊ ಅದನ್ನು ಹೈಲೈಟ್. ಸೊ ನೆಕ್ಸ್ಟ್ ಮೂವಿಲಿ ಓವರ್ ಆಲ್ ಮೂವಿ ಮಾತ್ರ ಗುಡ್ ಮಸ್ತ್ ಆಗೈತೆ. ಮೂವಿ ಮಾತ್ರ ಹೋಗಿ ನೋಡಿ, ಕನ್ನಡ ಚಿತ್ರ ನೋಡಿ ಅಂತ ಹೇಳ್ತೀನಿ. ಆ, ತುಂಬಾ ಜನ ಹೋಗ್ತಾ ಇಲ್ಲ. ಇನ್ನೇ ಹೋಗಿದ್ದೆ, ಅಬ್ಸರ್ವ್ ಮಾಡಿದೆ. ಫಸ್ಟ್ ಡೇನೆ ಯಾರು ಇಲ್ಲ. ಸೊ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನೇನು ಹತ್ತಿರದ ಥಿಯೇಟರ್ಗಳಲ್ಲಿ ಹೋಗಿ ನೋಡಿ. ಮೂವಿ ಚೆನ್ನಾಗಿ ಬಂದಿದೆ. ಸೊ ಹೇಳಿದಾರನೆ ಕನ್ನಡ ಮೂವಿನ ಬೆಳೆಸಿ. ಸೊ ನಾವು ಆಲ್ಮೋಸ್ಟ್ ನೋಡ್ತಾ ಇರ್ತೀವಿ ಬೇರೆ ಭಾಷೆಗಳದ್ದೆಲ್ಲ. ಸೊ ಹೇಳ್ದಂಗೆನೆ ಕಮಲ್ ಹಾಸನ್ ಅವ್ರ ಮೂವಿನ ಇಲ್ಲಿ ರಿಲೀಸ್ ಮಾಡಿಲ್ಲ. ಸೊ ಅದು ಒಳ್ಳೆ ವಿಚಾರನೆ. ನೆಕ್ಸ್ಟ್ ಮೂವಿಲಿ ಇನ್ನ ಬೇಜಾರ್ ವಿಷಯ ಅಂದ್ರೆ ಮೂವಿಲಿ ಲಾಸ್ಟ್ ಅಲ್ಲಿ ಅನ್ಕೊಂಡೇ ಇರಲ್ಲಪ್ಪ ಎಲ್ಲ ಆತರ ಒಂದು ಆಗುತ್ತೆ. ಒಂಥರ ಯಾರೋ ಮಾಡಿರ್ತಾರೆ ಅನ್ಕೊಂಡಿರ್ತೀವಿ, ಅದು ಇನ್ಯಾರೋ ಮಾಡ್ಬಿಟ್ಟಿರ್ತಾರೆ. ಸೊ ಆತರ ಒಂದ್ ಸ್ವಲ್ಪ ಥ್ರಿಲ್ಲಿಂಗ್ ಅಂತ ಇದೆ ಮೂವಿಲ್ ಮಾತ್ರ. ಥ್ರಿಲ್ಲಿಂಗ್ ಇಂಪ್ಯಾಕ್ಟ್ ಮಾತ್ರ ಮಸ್ತ್ ಆಗೈತೆ. ಸುಮ್ನೆ ನಾರ್ಮಲ್ ಹೋಗುತ್ತೆ ಅನ್ಕೊಂಡೆ. ಟ್ವಿಸ್ಟ್ಗಳು ಇದಾವೆ, ಥ್ರಿಲ್ ಮೂಮೆಂಟ್ಸ್ ಇದಾವೆ. ಶಾಕಿಂಗ್ ಅನ್ಸುತ್ತೆ ಒಂದ್ ಸ್ವಲ್ಪ ನೋಡಿದಾಗ. ಒಂದ್ ಸ್ಪೆಷಲ್ ಎಂಟ್ರಿ ಬೇರೆ ಇದೆ. ಅದನ್ನು ಹೈಲೈಟ್. ಒಂದು ಎಂಟ್ರಿ ಫೈಟ್ ಸೀನ್ ಇದೆ. ಆ ಫೈಟ್ ಸೀನ್ ಎಂಟ್ರಿ ಮಾಡ್ಬಿಡು ಅಷ್ಟೇ ಅವ್ರದ್ದು. ಸೊ ಸೆಕೆಂಡ್ ಹಾಫ್ ಅಲ್ಲಿ ಬರುತ್ತೆ ಇದು. ಸೊ ಅದೇ ಫಸ್ಟ್ ಹಾಫ್ ಯಾಕೋ ಸ್ವಲ್ಪ ಲೆಂತ್ ಅನ್ಸುತ್ತೆ. ಬಿಫೋರ್ ಕೊಡ್ಬೋದು. ಬಿಫೋರ್ ಅಲ್ಲಿ ಒಂದು ಟ್ವಿಸ್ಟ್ ನಡೆಯುತ್ತೆ, ಅದಕ್ಕೆ ಒಂದು 15 ನಿಮಿಷ ಮುಂಚೆನೆ ಟ್ವಿಸ್ಟ್ ನಡೆಯುತ್ತೆ. ನಾವು ಅದೇ ಆ twist ಗೆ ಏನೋ ಇಂಟರ್ವ್ಯೂ ಕೊಡ್ತಾರೆ ಅನ್ಕೊಂಡಿದ್ವಿ. ಗೊತ್ತಿಲ್ಲ, ಫೈಟ್ ಸೀನ್ ಕೊಟ್ಟಿರೋದು. ಬಿಫೋರ್ ಗೆ ಕೊಟ್ಟಿದ್ರೆ ಚೆನ್ನಾಗಿರೋದು. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಹಾಕಿದ್ರೆ ಇನ್ನು ಹೈಲೈಟ್. ಸ್ವಲ್ಪ ಅದು ಲೆಂತ್ ಅನ್ಸುತ್ತೆ. ಅದ್ ಬಿಟ್ರೆ ಓವರ್ ಆಲ್ ಮೂವಿ ಫುಲ್ ಗುಡ್. ಹೈಲೈಟ್ ಮೂವಿ ಮಾತ್ರ. ಸೊ ಇದಿಷ್ಟು ಗೈಸ್ ಮೂವಿ. ಇನ್ನು ಯಾರು ಮೂವಿ ನೋಡಿಲ್ಲ, ಹೋಗಿ ಮೂವಿ ನೋಡಿ. ಆಲ್ ದ ಬೆಸ್ಟ್ ವಿನೋದ್ ಪ್ರಭಾಕರ್ ಸರ್ ಅಂಡ್ ಮಾದೇವ ಟೀಮ್ಗೆ. ಇನ್ನೊಂದು ವಾರದಲ್ಲಿ ಸಕ್ಸಸ್ ಮೀಟ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.